ನಮಸ್ಕಾರ. ಸುಮಾರು ಜನ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ ಈಸಿ ವೇ ಏನಿದೆ ಅಂತ ಹುಡುಕ್ತಿರೋವಾಗ ನಮ್ಮ ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಅಂತ ಏನು ಮಾಡ್ತೀವಿ, ಇದರಲ್ಲಿ ಜಾಸ್ತಿ ಜನ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಇದರಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ತಿಳಿಸ್ತೀರಾ, ಹೇಗೆ ನಾವು ಮಾಡೋದು ಅನ್ನೋದು. ಅದರಲ್ಲೂ ಡೈನಮಿಕ್ ಲೈವ್ ಪ್ರಕಾರ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡ್ ಮಾಡಬೇಕು ಅಂತ ಸುಮಾರು ಜನ ಕೇಳ್ಕೊಂಡಿದ್ದಾರೆ. ಆ ಡೈನಮಿಕ್ ಲೈವಲ್ಲೂ ತುಂಬ ಸಿಂಪಲ್ಲಾಗಿ ಹೊಸದಾಗಿ ಜಾಯ್ನ್ ಆಗೋರು ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗೋದಕ್ಕೆ ಡೌಮ್ಯಾಂಟಿಕ್ ಮೆಥಡ್ ಅಂತ ಒಂದಿದೆ. ಸುಮಾರು ಸತಿ ನಾನು ಇದ್ರ ಬಗ್ಗೆ ಪ್ರೀವಿಯಸ್ ಆಗಿ ವಿಡಿಯೋಸ್ ಮಾಡಿರೋದ್ರಲ್ಲಿ ನಾನು ಹೇಳಿದ್ದೀನಿ, ಡೌಮ್ಯಾಂಟಿಕ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಆ ಡೈನಮಿಕ್ ಲೈವಲ್ಲಿ ಡೌಮ್ಯಾಂಟಿಕ್ ಮೆಥಡ್ ಅಂತ ಒಂದು ಇನ್ಫಾರ್ಮೇಷನ್ ಇದೆ, ಅಲ್ಲಿ ಆ್ಯಕ್ಷನ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಆ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಆಟೋಮೆಟಿಕ್ಕಾಗಿ ಅದೇ ನಮಗೆ ಬೈ ಕಾಲ್ ಆಪ್ಷನ್ ಅಥವಾ ಬೈ ಪುಟ್ ಆಪ್ಷನ್ ಅಂತ ಇನ್ಫಾರ್ಮೇಷನ್ ಅದೇ ಹೇಳುತ್ತೆ. ಅದು ನಾವು ಫಾಲೋ ಮಾಡಬೇಕು ಅಂದರೆ ಅರ್ಧ ಗಂಟೆಗೆ ಒಂದು ಸತಿ ಬಂದು ಚೆಕ್ ಮಾಡ್ತಿರ್ತೀವಿ, ಏನಾದರೂ ಹೊಸ ಟ್ರೇಡ್ ಆಪರ್ಚುನಿಟಿ ಬಂದಿದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ತಿರ್ತೀವಿ. ಚೆಕ್ ಮಾಡೋವಾಗ ಅಲ್ಲೇನಾದರೂ ಬೈ ಕಾಲ್ ಆಪ್ಷನ್ ಅಥವಾ ಬೈ ಪುಟ್ ಆಪ್ಷನ್ ಅಂತ ಬಂದಿದ್ದರೆ ಆವಾಗ ನಾವು ಟ್ರೇಡ್ ಮಾಡೋಕ್ಕೆ ಹೋಗ್ತೀವಿ. ಟ್ರೇಡ್ ಮಾಡೋವಾಗ ಅದು ಬೈ ಕಾಲ್ ಆಪ್ಷನ್ ಮತ್ತು ಬೈ ಪುಟ್ ಆಪ್ಷನ್ ಅಂತ ಹೇಳ್ತಿದೆ ಅಂದರೆ ಸ್ಪೆಸಿಫಿಕ್ಕಾಗಿ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದ್ರ ಬಗ್ಗೆನೇ ಅದು ನಮಗೆ ಡೀಟೇಲ್ ಕೊಡ್ತಿರೋದು. ಬಟ್ ಅದ್ರ ಪ್ರಕಾರ ಫ್ಯೂಚರ್ಸಲ್ಲಿ ಮಾಡೋಕ್ಕಾಗಲ್ವ ಅಂದರೆ ಖಂಡಿತ ಮಾಡ್ಬೋದು. ಬೈ ಕಾಲ್ ಆಪ್ಷನ್ ಅಂತ ಹೇಳಿದ ಜಾಗದಲ್ಲಿ ಫ್ಯೂಚರಲ್ಲಿ ಲಾಂಗ್ ಪೊಸಿಷನ್ ತೊಗೋಬೋದು, ಬೈ ಪುಟ್ ಆಪ್ಷನ್ ಅಂತ ಹೇಳಿದ ಜಾಗದಲ್ಲಿ ಫ್ಯೂಚರಲ್ಲಿ ಶಾರ್ಟ್ ಪೊಸಿಷನ್ ತೊಗೋಬೋದು. ಓಕೆ, ಸೊ ಈ ಥರ ಫ್ಯೂಚರ್ಸಲ್ಲೂ ಸೇಮ್ ಇನ್ಫಾರ್ಮೇಷನ್ ಇಟ್ಕೊಂಡೇ ನಾವು ಟ್ರೇಡ್ ಮಾಡ್ಬೋದು. ತುಂಬ ಸಿಂಪಲ್ ಪ್ರಾಸೆಸ್. ಓಕೆ, ಬಟ್ ಅಲ್ಲಿ ಬೈ ಕಾಲ್ ಆಪ್ಷನ್ ಮತ್ತು ಬೈ ಪುಟ್ ಆಪ್ಷನ್ ಅಂತ ಹೇಳ್ತಿರೋವಾಗ ನಾವು ಸುಮ್ಮನೆ ಅದು ಬಂದಿದ್ದ ಇನ್ಫಾರ್ಮೇಷನ್ ಎಲ್ಲದಕ್ಕೂ ಟ್ರೇಡ್ ಮಾಡ್ಕೊಂಡು ಹೋಗ್ತೀವ ಅಂದರೆ ಅದು ನಾವು ಮಾಡೋದಿಲ್ಲ. ಏನು ಮಾಡ್ತೀವಿ ಅಂದರೆ ಎಲ್ಲೆಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲೆಲ್ಲಿ ಟ್ರೇಡ್ ಮಾಡಬಾರ್ದು ಅನ್ನೋ ವಿಷಯಗಳನ್ನ ನಾವು ತಿಳ್ಕೋಬೇಕು. ಅದಕ್ಕೆ ಇರೋದು ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್, 2 days ಆನ್ಲೈನ್ ವರ್ಕ್ಶಾಪ್. ಈ ವರ್ಕ್ಶಾಪಲ್ಲಿ ನಿಮಗೆ ಈ ಡೀಟೇಲ್ಸ್ನ ತಿಳಿಸ್ತೀವಿ. ಅದು ಇವಾಗ ಈ 8th 9th ಮಾರ್ಚ್ 2025 ನೆಕ್ಸ್ಟ್ ಬ್ಯಾಚ್ ವರ್ಕ್ಶಾಪ್ ಶೆಡ್ಯೂಲ್ ಆಗಿದೆ. ಓಕೆ, ಸೊ ಆ ಡೌಮ್ಯಾಂಟಿಕ್ ಮೆಥಡ್ ಪ್ರಕಾರ ಟ್ರೇಡ್ ಮಾಡೋದಕ್ಕೆ ಅದಕ್ಕೊಂದು ಫಿಕ್ಸಡ್ ಇನ್ಸ್ಟ್ರಕ್ಷನ್ ಇದೆ, ರಿಟರ್ನ್ ಇನ್ಸ್ಟ್ರಕ್ಷನ್ ಇದೆ. ಆ ಇನ್ಸ್ಟ್ರಕ್ಷನಲ್ಲಿ ಒಂದು 10 ಡಿಫ್ರೆಂಟ್ ಪಾಯಿಂಟ್ಸ್ ಬರೆದಿರುತ್ತೆ. ಆ 10 ಡಿಫ್ರೆಂಟ್ ಪಾಯಿಂಟ್ಸ್ ಪ್ರಕಾರ ನಾವು ಟ್ರೇಡ್ ಮಾಡ್ಕೊಂಡು ಹೋಗಬೇಕು. ಆ ಇನ್ಸ್ಟ್ರಕ್ಷನಲ್ಲಿ ಏನು ಬರೆದಿದೆ ಅದ್ರ ಪ್ರಕಾರ ನಾವು ಟ್ರೇಡ್ ಮಾಡ್ಕೊಂಡು ಹೋಗ್ತೀವಿ. ಇದು ನಾನು ಸುಮಾರು ವಿಡಿಯೋಸಲ್ಲಿ ಹೇಳಿದ್ದೀನಿ. ಬಟ್ ಸ್ವಲ್ಪ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಏನಪ್ಪ ಅಂದರೆ, ಏನಿದು 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಏನಿರ್ಬೋದು ಅಂತ ಕೇಳಿದ್ದಾರೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, 10 ಡಿಫ್ರೆಂಟ್ ಪಾಯಿಂಟ್ಸ್ ಅಂದರೆ 10 ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್. ಈ ಥರ ಡಿಫ್ರೆಂಟ್ ಸಿಚುವೇಶನ್ಸಲ್ಲಿ ನಾವು ಯಾವ ಥರ ಟ್ರೇಡ್ ಮಾಡಬೇಕು, ಎಲ್ಲೆಲ್ಲಿ ಟ್ರೇಡ್ ಮಾಡ್ತೀವಿ, ಎಲ್ಲೆಲ್ಲಿ ಟ್ರೇಡ್ ಅವಾಯ್ಡ್ ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ನ 10 ಪಾಯಿಂಟ್ ಇನ್ಸ್ಟ್ರಕ್ಷನಲ್ಲಿ ಬರೆದಿರುತ್ತೆ. ಸೊ ನಾನಿವಾಗ ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಒಂದು ಕೆಲಸ ಮಾಡೋಣ, ಆ 10 ಡಿಫ್ರೆಂಟ್ ಸಿಚುವೇಷನ್ನ ಒಂದೊಂದು ಸಿಚುವೇಷನ್ಗೆ ಒಂದೊಂದು ವಿಡಿಯೋ ಮಾಡಿಬಿಟ್ರೆ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಈಸಿ ಆಗಿಬಿಡುತ್ತೆ. ಆ ಡೌಮ್ಯಾಂಟಿಕ್ ಮೆಥಡ್ ಯಾವ ಥರ ಅದ್ರ ಪ್ರಕಾರ ಟ್ರೇಡ್ ಮಾಡ್ಕೊಂಡು ಹೋಗ್ತೀವಿ. ಈ 10 ಪಾಯಿಂಟ್ ನಿಮ್ಗೆ ಅರ್ಥ ಆಗೋಯ್ತು ಅಂದರೆ ಇನ್ನು ಬೇರೆ ಏನಿಲ್ಲ, ಸಿಂಪಲಾಗಿ ನಿಮ್ಮ ಹತ್ರ ಡೈನಮಿಕ್ ಲೈವ್ ಇದೆ ಅಂದರೆ ಅಲ್ಲಿ ಬರೋಂಥ ಇನ್ಫಾರ್ಮೇಷನ್ ಇಟ್ಕೊಂಡು ಸುಮ್ಮನೆ ನೀವು ಮಾಡ್ಕೊಂಡು ಹೋಗೋದು ಅಷ್ಟೇ ಕೆಲಸ. ಸೊ ಅದರಲ್ಲಿ ಒಂದು ಮೊದಲನೇ ಸಿಚುವೇಷನ್ನ ನಾನು ತೊಗೊತೀನಿ. ಈ ಸಿಚುವೇಷನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನೊಂದು ಎಕ್ಸಾಂಪಲ್, ಬ್ಯಾಂಕ್ ನಿಫ್ಟಿ ಅದರಲ್ಲಿ ಆಗಿರೋಂಥ ಒಂದು ಪ್ರೈಸ್ ಮೂಮೆಂಟ್. ಆ ಪ್ರೈಸ್ ಮೂಮೆಂಟಲ್ಲಿ ಈ ಡೈನಮಿಕ್ ಲೈವ್ ನಮಗೆ ಏನು ಇನ್ಫಾರ್ಮೇಷನ್ ಕೊಡ್ತು, ಆ ಇನ್ಫಾರ್ಮೇಷನ್ ಪ್ರಕಾರ ನಾವು ಏನು ಟ್ರೇಡ್ ತೊಗೊಂಡಿರ್ತೀವಿ, ಯಾಕೆ ಆ ಟ್ರೇಡ್ ತೊಗೊಂಡಿರ್ತೀವಿ, ಓಕೆ, ಆಮೇಲೆ ಎಲ್ಲಿ ಎಕ್ಸಿಟ್ ಮಾಡ್ತೀವಿ, ಯಾಕೆ ಎಕ್ಸಿಟ್ ಮಾಡ್ತೀವಿ, ಈ ಡೀಟೇಲ್ಸ್ನ ಇವತ್ತು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ನೋಡಿ, ನಾನೇನು ಹೇಳಿದೆ, ಯಾವುದೇ ಒಂದು ಎಂಟ್ರಿ ತೊಗೊಂಡ್ರೂ ಏನಕ್ಕೆ ಆ ಎಂಟ್ರಿ ತೊಗೋಬೇಕು, ಯಾವುದೇ ಒಂದು ಎಕ್ಸಿಟ್ ಮಾಡಬೇಕು ಅಂದ್ರೂ ಏನಕ್ಕೆ ಅಲ್ಲಿ ಎಕ್ಸಿಟ್ ಮಾಡಬೇಕು. ಓಕೆ, ಸೊ ಈ ಡೀಟೇಲ್ನ ನಾವು ಅರ್ಥ ಮಾಡ್ಕೊಂಬಿಟ್ರೆ ಟ್ರೇಡ್ ಮಾಡ್ತಿರೋವಾಗ ಎಕ್ಸಿಕ್ಯೂಷನ್ ಬಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ಹೋಗ್ಬಿಡುತ್ತೆ. ಓಕೆ, ಸೊ ಈ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಎಕ್ಸಾಂಪಲ್ ಬಂದ್ಬಿಟ್ಟು ನವಂಬರ್ 2024, ಅದು 13ನೇ ತಾರೀಕು ನವಂಬರ್ 2024. ಏನಾಗ್ತಿದೆ ಅಂದರೆ, ಬ್ಯಾಂಕ್ ನಿಫ್ಟಿ ಪ್ರೈಸ್ ಬಂದ್ಬಿಟ್ಟು ನಿಧಾನಕ್ಕೆ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ 13th ನವಂಬರ್ 2024. ಡೌನ್ ಬರ್ತಿರೋವಾಗ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ಬೈ ಪುಟ್ ಆಪ್ಷನ್ ನೌ ಅಂತ ಬರೆದಿದೆ.
ಇವಾಗ ಬೈ ಪುಟ್ ಆಪ್ಷನ್ ನಾವು ಅಂದರೆ ನಾವು ಪುಟ್ ಆಪ್ಷನ್ ಬೈ ಮಾಡಬೇಕು, ಹೌದಲ್ವಾ? ಬಟ್ ಬೈ ಮಾಡೋಕ್ಕೆ ಮುಂಚೆ ನಿಜವಾಗ್ಲೂ ಈ ಟ್ರೇಡ್ ಮಾಡಬೇಕಾ ಬೇಡವಾ ಅಂದ್ಬಿಟ್ಟು ನಾವು ಚೆಕ್ ಮಾಡಬೇಕು. ಅದಕ್ಕೆ ಆ ಇನ್ಸ್ಟ್ರಕ್ಷನ್ ಇದೆ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ನೋಡಿದಾಗ ಇಲ್ಲಿ ಬೈ ಪುಟ್ ಆಪ್ಷನ್ ಅಂತ ಬಂದಾಗ ಈ ಡೈನಮಿಕ್ ಲೈವಲ್ಲಿ 2 ಚಾರ್ಟ್ ನಿಮಗೆ ಕಾಣಿಸ್ತಿದೆ. ಒಂದು ID3 ಅಂತ ಹೇಳ್ತೀವಿ, ಇನ್ನೊಂದು ಇಂಟ್ರಾ ವೀಕ್. ಈ ಎರಡು ಆ ಟೈಮಲ್ಲಿ ಏನು ಹೇಳ್ತಿದೆ ಮಾರ್ಕೆಟ್ ಮೂವ್ಮೆಂಟ್ ಬಗ್ಗೆ ಅಂತ ನೋಡಿದ್ರೆ ಎರಡೂ ಸೆಲ್ಲಿಂಗ್ ಸೈಡೇ ಇದೆ, ಅಂದರೆ ಡೈರೆಕ್ಷನ್ ಡೌನ್ ಅಂತಲೇ ಹೇಳ್ತಿದೆ. ID3 ಲಾಂಗು ಡೌನ್ ಡೈರೆಕ್ಷನೇ ಹೇಳ್ತಿದೆ, ಇಂಟ್ರಾ ವೀಕ್ ಲಾಂಗು ಡೌನ್ ಡೈರೆಕ್ಷನೇ ಹೇಳ್ತಿದೆ. ಓಕೆ, ಸೊ ಓವರಾಲ್ ಡೈರೆಕ್ಷನ್ ಡೌನ್ ಇರೋವಾಗ ಆ ಡೈರೆಕ್ಷನ್ ಫೇವರ್ ಆಗಿ ನಮಗಿಲ್ಲಿ ಬೈ ಪುಟ್ ಆಪ್ಷನ್ ಅಂತ ಹೇಳ್ತಿದೆ. ಅಂದರೆ ನಾರ್ಮಲಿ ಆ ಇನ್ಸ್ಟ್ರಕ್ಷನಲ್ಲಿ ಏನು ಹೇಳಿದೆ ಅಂದರೆ ಆ ಟ್ರೇಡನ್ನು ಮಾಡಿ ಡೈರೆಕ್ಷನ್ಗೆ ಫೇವರಾಗಿ ಬಂದಿದೆ, ಸೊ ಆರಾಮಾಗಿ ಆ ಟ್ರೇಡನ್ನ ಮಾಡಿ. ಸೊ ಟ್ರೇಡ್ನ ಮಾಡಬೇಕು ಅಂದರೆ ನಾವಿಲ್ಲಿ ಪುಟ್ ಆಪ್ಷನ್ ಬೈ ಮಾಡ್ಬೋದು. ಪುಟ್ ಆಪ್ಷನ್ ಬೈ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಗೊತ್ತಿರಬೇಕು. ಓಕೆ, ಸೊ ಯಾವ ಡೇಟ್ ನಾವು ಟ್ರೇಡ್ ಮಾಡೋಕ್ಕೆ ಹೋಗ್ತಿದ್ದೀವಿ, 13th ನವಂಬರ್ ಅಂದರೆ ನಾವು ಯಾವ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡಬೇಕು, ಇದೆಲ್ಲ ಡೀಟೇಲ್ಸ್ ನಾವು ಟ್ರೈನಿಂಗಲ್ಲಿ ತಿಳಿಸ್ತೀವಿ. ಸೊ ಅದ್ರ ಪ್ರಕಾರ ಆಪ್ಷನ್ಸಲ್ಲಿ ಮಾಡ್ಬೋದು. ಬಟ್ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ಫ್ಯೂಚರ್ ಬಗ್ಗೆನೇ ಹೇಳ್ತೀನಿ, ಯಾಕಂದರೆ ಆಪ್ಷನ್ಸ್ ಅಂದರೆ ಅದ್ರದ್ದು ಪ್ರೀಮಿಯಮು ಡೀಟೇಲ್ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಅದಕ್ಕೋಸ್ಕರ ಸಿಂಪಲ್ಲಾಗಿ ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಫ್ಯೂಚರ್ನ ತೊಗೊಂಡಿದ್ದೀನಿ. ಸೊ ಫ್ಯೂಚರ್ಸಲ್ಲಿ ಇಲ್ಲಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ತೊಗೊಂಡ್ರೆ ಪ್ರೈಸ್ ಏನು ನಡೀತಿದೆಯಪ್ಪ ಅಂದರೆ 50,788 ಈ ರೇಟಿಗೆ ನಾವಿಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡಿರ್ತೀವಿ. ಶಾರ್ಟ್ ಪೊಸಿಷನ್ ತೊಗೊಂಡಾದ್ಮೇಲೆ ಇವಾಗ ನಾವೇನು ಮಾಡಬೇಕು ಅಂದರೆ ಶಾರ್ಟ್ ಪೊಸಿಷನ್ನ ಹೋಲ್ಡ್ ಮಾಡಿಟ್ಕೋಬೇಕು. ಯಾಕಂದರೆ ಡೌಮ್ಯಾಂಟಿಕ್ ಮೆಥಡಲ್ಲಿ ಹೋಲ್ಡ್ ಪುಟ್ ಆಪ್ಷನ್ ಅಂತ ಹೇಳ್ತಿರುತ್ತೆ. ಅದು ಯಾವಾಗ ತನಕ ಹೋಲ್ಡ್ ಪುಟ್ ಆಪ್ಷನ್ ಹೇಳುತ್ತೋ ಅಲ್ಲಿ ತನಕ ಹೋಲ್ಡ್ ಮಾಡೋಣ, ಇದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಿಟ್ ಪುಟ್ ಆಪ್ಷನ್ ಮಾಡಬೇಕು ಅಂದರೆ ಅಲ್ಲಿ ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಹೇಳುತ್ತೆ. ಆವಾಗ ಬೇಕಾದ್ರೆ ಫ್ಯೂಚರ್ಸಲ್ಲಿರೋ ಶಾರ್ಟ್ ಪೊಸಿಷನ್ನ ಎಕ್ಸಿಟು ಮಾಡ್ಕೋಬೋದು. ಇದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್, ಇದು ಬೇಸಿಕ್ ಆಗಿ ನಿಮಗೆ ಅರ್ಥ ಆಗಿಬಿಟ್ಟಿರುತ್ತೆ ಇಷ್ಟೊತ್ತಿಗೆ. ಬಟ್ ಇಲ್ಲಿ ಎಂಟ್ರಿ ತೊಗೊಳ್ಳೋವಾಗಲೇ ನಮಗೆ ಡೈನಮಿಕ್ ಲೈವಲ್ಲಿ ಒಂದು ಡೈನಮಿಕ್ ಸಿಗ್ನಲ್ ಇದೆ ನೋಡಿ. ಬೇಕಾದ್ರೆ NDCL ಬರೆದಿದೆ C2 ಅಂತ ಒಂದು ಡೈನಮಿಕ್ ಸಿಗ್ನಲ್ ಇದೆ. ನಾರ್ಮಲಿ ಡೈನಮಿಕ್ ಸಿಗ್ನಲ್ ಬಂದಿದ್ದರೆ ಏನರ್ಥ, ಪ್ರೈಸ್ ಅಲ್ಲಿಂದ ರಿವರ್ಸ್ ಆಗ್ಬೋದು, ಬೇಗ ಎಕ್ಸಿಟ್ ಮಾಡೋದಕ್ಕೆ ನೀವು ರೆಡಿಯಾಗಿರಿ ಅಂತ ಅರ್ಥ. ಸೊ ನಾವೇನು ಮಾಡ್ತೀವಿ, ನಾವು ಆ ಇನ್ಸ್ಟ್ರಕ್ಷನ್ನ ಮತ್ತೆ ನೋಡ್ತೀವಿ. ಇನ್ಸ್ಟ್ರಕ್ಷನ್ ನೋಡಿದಾಗ ಆ 10 ಪಾಯಿಂಟ್ ಇನ್ಸ್ಟ್ರಕ್ಷನಲ್ಲಿ ಬರೆದಿರುತ್ತೆ. ನೀವು ಎಂಟ್ರಿ ತೊಗೊಂಡ್ಮೇಲೆ ಒಂದು ಡೈನಮಿಕ್ ಸಿಗ್ನಲ್ ಬಂದಿದ್ದರೆ ಬೇಗ ಎಕ್ಸಿಟ್ ಮಾಡಬೇಕು ಅಂದರೆ ಹೇಗೆ ಎಕ್ಸಿಟ್ ಮಾಡೋದು, ಯಾವ ಸಿಗ್ನಲ್ ಬಂದಮೇಲೆ ಎಕ್ಸಿಟ್ ಮಾಡಬೇಕು ಅಂತ ಆ ಇನ್ಸ್ಟ್ರಕ್ಷನಲ್ಲಿ ಬರೆದಿದೆ. ಸೊ ಆ ಇನ್ಸ್ಟ್ರಕ್ಷನ್ ನೋಡ್ಕೊಂಡು ಕೂತಿರ್ತೀವಿ. ಅಲ್ಲಿಂದ ಪ್ರೈಸ್ ಏನಪ್ಪ ಆಯಿತು ಅಂದರೆ ಪ್ರೈಸ್ ಡೌನ್ ಬಂತು, ಒಂದು 100-150 ಪಾಯಿಂಟ್ ಡೌನ್ ಬಂತು, ತಿರ್ಗಾ ವಾಪಸ್ ಎಂಟ್ರಿ ಪ್ರೈಸ್ಗೆ ಬಂತು, ಅಪ್ ಆ್ಯಂಡ್ ಡೌನ್ ಮಾಡ್ತಾ ಆ ಡೇ ಪೂರ್ತಿ ಅಲ್ಲೇ ಇದ್ಬಿಡ್ತು. ಡೇ ಪೂರ್ತಿ ಅಂದರೆ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆಗೋ ತನಕ ಅಲ್ಲೇ ಇದೆ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಶಾರ್ಪ್ ಮೂಮೆಂಟ್ ಸ್ಟಾರ್ಟ್ ಆಗೋಯಿತು. ಶಾರ್ಪ್ ಮೂಮೆಂಟ್ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿಂದ ಶಾರ್ಪಾಗಿ ಡೌನ್ ಬಂದು 49,904 ತನಕ ಲೋ ಮಾಡಿದೆ. ಯಾವತ್ತು? 13ನೇ ತಾರೀಕೆ, 3 ಗಂಟೆ ಮೇಲೆ, 3 ಗಂಟೆಯಿಂದ 3:30 ಒಳಗಡೆ ಆಗಿರೋಂಥ ಮೂಮೆಂಟ್. ಓಕೆ, ಸೊ ಎಷ್ಟಾಯಿತು ನಮ್ಗೆ ಆಲ್ಮೋಸ್ಟ್ 800 ಪಾಯಿಂಟ್ಸ್ ಮೂಮೆಂಟ್ ಇದು ಡೌನ್ ಮೂಮೆಂಟ್ ಕೊಟ್ಟಿದೆ. ಕರೆಕ್ಟ್ ಅಲ್ವಾ? ಆ ಡೌನ್ ಮೂಮೆಂಟ್ ಕೊಡ್ತಿರೋವಾಗ ಡೈನಮಿಕ್ ಲೈವಲ್ಲಿ ಕೆಳಗಡೆ ಡೈನಮಿಕ್ ಮೇಜರ್ ಸಿಗ್ನಲ್ಸು ಸ್ಟಾರ್ಟ್ ಆಯಿತು. ಓಕೆ, ಇದನ್ನು ನೀವು NWC ಅಲ್ಲಿ ನೋಡಿ, ಅಲ್ಲಿ ಮೇಜರ್ ಸಿಗ್ನಲ್ ಯಾವುದು ಬಂದಿದೆ, ಆ ಮೇಜರ್ ಸಿಗ್ನಲ್ದು ಸ್ಟ್ರೆಂತ್ ಏನಿದೆ ಅಂದ್ಬಿಟ್ಟು ಡೀಟೇಲ್ಸ್ ಅಲ್ಲಿ ಕೊಟ್ಟಿದೆ. ನಾರ್ಮಲಿ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ಏನು ಮಾಡ್ತೀವಿ, ಪುಟ್ ಆಪ್ಷನ್ ತೊಗೊಂಡಿರೋರು ನೀಟಾಗಿ ಇಲ್ಲಿ ಪ್ರಾಫಿಟ್ನ ಲಾಕ್ ಮಾಡ್ಕೊತೀವಿ. ಓಕೆ, ಸೊ ಅದೇ ಫ್ಯೂಚರ್ಸಲ್ಲಿರೋವಾಗ ಏನು ಮಾಡ್ತೀವಿ ಅಂದರೆ ನಾವು ಫ್ಯೂಚರ್ಸಲ್ಲಿ ಪೊಸಿಷನ್ನ ಬೇಗ ಎಕ್ಸಿಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿರ್ತೀವಿ. ಅಲ್ಲಿಂದ ಏನಾಯಿತು, ಪ್ರೈಸ್ ಶಾರ್ಪ್ ಡೌನ್ ಮೂಮೆಂಟ್ ಆಗಿದ್ರ ಜೊತೆಯಲ್ಲಿ ಶಾರ್ಪ್ ಮೇಲ್ಗಡೆ ಕೂಡ ಬಂದ್ಬಿಡ್ತದೆ. ಆ ಲೋಯಿಂದ ಶಾರ್ಪಾಗಿ ಸ್ವಲ್ಪ ಮೇಲೂ ಬಂದ್ಬಿಡ್ತು. ಅಲ್ಲಿಂದ 14th ನವಂಬರ್ ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ಕೆಟ್ ಅಲ್ಲಿಂದ ಸ್ವಲ್ಪ ಮೇಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೇಲ್ ಬರ್ತಿರೋವಾಗ ಬೆಳಗ್ಗೆ 10:05 ಏನಾಯಿತು ಅಂದರೆ ID1 ಡೈನಮಿಕ್ ಲೈವಲ್ಲಿ ID1 ಅಂತ ಏನಿದೆ ಆ ಚಾರ್ಟಲ್ಲಿ ಲಾಂಗ್ ಸಿಗ್ನಲ್ ಬೈ ಲಾಂಗ್ ಆ್ಯಕ್ಟ್ ನಾವು ಅಂತ ಹೇಳಿದೆ. ಓಕೆ, ಸೊ ನಾರ್ಮಲಿ ನಾವೇನು ಮಾಡ್ತೀವಿ, ಆ 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಪ್ರಕಾರ ಇಲ್ಲಿ ನಾವು ಆ ಪೊಸಿಷನ್ನ ಎಕ್ಸಿಟ್ ಮಾಡ್ತೀವಿ. ಎಕ್ಸಿಟ್ ಮಾಡಿದ್ರೆ ಏನಾಯಿತು ಅಂದರೆ 50,497ಗೆ ನಮಗೆ ಎಕ್ಸಿಟ್ ಸಿಕ್ಕಿದೆ. ಓಕೆ, ಸೊ 50,497ಗೆ ಎಕ್ಸಿಟ್ ಸಿಕ್ಕಿದೆ ಅಂದರೆ ನಮ್ಮ ಎಂಟ್ರಿ ಪಾಯಿಂಟಿಂದ ಎಕ್ಸಿಟ್ಗೆ ಎಷ್ಟು ಪಾಯಿಂಟ್ಸ್ ಬೆನಿಫಿಟ್ ಸಿಕ್ತು?
ಆಲ್ಮೋಸ್ಟ್ ಒಂದು 290 ಪಾಯಿಂಟ್ಸಾ, ಲಿಟ್ರಲಿ 290-300 ಪಾಯಿಂಟ್ಸ್ ಹತ್ರ ಹೌದಾ ಇಲ್ವಾ? ಓಕೆ, ಸೊ ಅಷ್ಟು ಪಾಯಿಂಟ್ಸ್ ಬೆನಿಫಿಟ್ ನಮಗೆ ಸಿಕ್ಕಿದೆ. ಸೊ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ವಿ, ಬುಕ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಟ್ರೇಡ್ಗೆ ವೆಯ್ಟ್ ಮಾಡ್ತೀವಿ. ಇಷ್ಟೇ ನಾವು ಮಾಡೋದು ಕೆಲಸ. ಇವಾಗ ನಿಮ್ಮಲ್ಲಿ ನೀವು ಯೋಚನೆ ಮಾಡ್ತಿರ್ಬೋದು, ನೋಡಿದ 800 ಪಾಯಿಂಟ್ಸ್ ಕೈಗೆ ಸಿಕ್ಕಿದ್ದು ಬರೀ 290 ಪಾಯಿಂಟ್ಸ್ ಅಂದರೆ, ಆ ನೋಡಿದ 800 ಪಾಯಿಂಟ್ಸಲ್ಲಿ ಆ ಬಾಟಮಲ್ಲಿ ಸಿಗ್ನಲ್ ಕೊಟ್ಟಿದೆ, ಟರ್ನ್ ಆಗುತ್ತೆ, ಇಲ್ಲಿಂದ ರೆಡಿಯಾಗಿರಿ ಅಂತ, ಅಲ್ಲಿ ಪ್ರಾಫಿಟ್ ಲಾಕ್ ಮಾಡಬೇಕು. ಈ ಡೀಟೇಲ್ಸ್ ಎಲ್ಲ ಟ್ರೈನಿಂಗಲ್ಲಿ ಡೀಟೇಲಾಗಿ ತಿಳಿಸ್ತೀವಿ. ಬಟ್ ಫ್ಯೂಚರ್ಸಲ್ಲಿ ನಾವು ಪ್ರಾಫಿಟ್ ಲಾಕ್ ಮಾಡ್ಕೊಳ್ಳೋದಕ್ಕೆ ನಾವು ಮಲ್ಟಿಪಲ್ ಲಾಟ್ಸ್ ಮಾಡಿದರೆ ಅಲ್ಲಿ 50% ಪ್ರಾಫಿಟು ಬುಕ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಓಕೆ, ಮಿಕ್ಕಿದ ಲಾಟನ್ನು ಇಲ್ಲಿ ಫೈನಲ್ ಆಗಿ ಒಂದು ಜಾಗದಲ್ಲಿ ಎಕ್ಸಿಟ್ ಮಾಡಿರ್ತೀವಿ. ಬಟ್ ಇಫ್ ಇನ್ ಕೇಸ್ ನಾನು ಸಿಂಗಲ್ ಲಾಟ್ ಮಾಡಿದರೆ ಆವಾಗ ಏನು ಮಾಡೋದು? ಸೊ ಎಕ್ಸಿಟ್ ಬರೋ ತನಕ ವೆಯ್ಟ್ ಮಾಡಿ ಎಕ್ಸಿಟ್ ಮಾಡಿರ್ತೀವಿ. ಬಟ್ ಈ ಜಾಗದಲ್ಲಿ ಎಕ್ಸಿಟ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನಲ್ಲಿದೆ, 10 ಪಾಯಿಂಟ್ ಇನ್ಸ್ಟ್ರಕ್ಷನಲ್ಲಿದೆ. ಅದ್ರ ಪ್ರಕಾರ ಎಕ್ಸಿಟ್ ಮಾಡಿಬಿಟ್ವಿ. ಎಕ್ಸಿಟ್ ಮಾಡಾದಮೇಲೆ ನಾವು ಡೌಮ್ಯಾಂಟಿಕ್ ಮೆಥಡ್ ಏನು ಹೇಳ್ತಿದೆ ಅಂತ ನೋಡಿದ್ರೆ, ಅದಿನ್ನು ಹೋಲ್ಡ್ ಪುಟ್ ಆಪ್ಷನ್ ಅಂತಲೇ ಇದೆ. ಓಕೆ, ಇವಾಗ ನಿಮಗೆ ಇಲ್ಲಿ ಡೌಟ್ ಬರುತ್ತೆ, ಅದಿನ್ನು ಹೋಲ್ಡ್ ಪುಟ್ ಆಪ್ಷನ್ ಅಂತ ಹೇಳ್ತಿದೆಯಲ್ಲ, ನಾವು ಯಾಕೆ ಎಕ್ಸಿಟ್ ಮಾಡಿಬಿಟ್ವಿ ಅಂದರೆ, ಅದಕ್ಕೆ ಈ 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಇರೋದು. ಆ 10 ಪಾಯಿಂಟ್ ಇನ್ಸ್ಟ್ರಕ್ಷನಲ್ಲಿ ಎಂಟ್ರಿ ತೊಗೊಳ್ಳೋದಿಲ್ಲಿ, ಎಂಟ್ರಿ ಎಲ್ಲಿ ಅವಾಯ್ಡ್ ಮಾಡಬೇಕು. ಎಂಟ್ರಿ ತೊಗೊಂಡಾದಮೇಲೆ ಅದು ಎಕ್ಸಿಟ್ ಕೊಡೋಕ್ಕೆ ಮುಂಚೆನೇ ಸರ್ಟನ್ ಪ್ಲೇಸಸಲ್ಲಿ ಎಕ್ಸಿಟ್ ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೋಬೇಕು ಅನ್ನೋ ಡೀಟೇಲ್ ಆ ಇನ್ಸ್ಟ್ರಕ್ಷನಲ್ಲಿ ಇದೆ. ಓಕೆ, ಸೊ ಅದ್ರ ಪ್ರಕಾರ ಇಲ್ಲಿ ಎಕ್ಸಿಟ್ ಮಾಡ್ಕೊಂಡ್ವಿ. ಎಕ್ಸಿಟ್ ಮಾಡಾದ್ಮೇಲೆ ಏನಾಯಿತು, ಅಲ್ಲಿಂದ ಪ್ರೈಸು ಮತ್ತೆ ಡೌನ್ ಅಪ್ ಡೌನ್ ಮಾಡಿಕೊಂಡು ಆಲ್ಮೋಸ್ಟ್ ನಮಗೆ 19ನೇ ತಾರೀಕು ನವಂಬರ್ ಬೆಳಗ್ಗೆ 9:30 ಅಷ್ಟೊತ್ತಿಗೆ ಇದ್ರದ್ದು ಪ್ರೈಸ್ ಮತ್ತೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಮೇಲೆ ಹೋಗೋವಾಗ ಅಲ್ಲಿ ನಮಗೆ ಎಕ್ಸಿಟ್ ಪುಟ್ ಆಪ್ಷನ್ ಆ್ಯಂಡ್ ಬೈ ಕಾಲ್ ಆಪ್ಷನ್ ಅಂತ ಆ ಡೌಮ್ಯಾಂಟಿಕ್ ಮೆಥಡ್ ಹೇಳ್ತಿದೆ. ಅಷ್ಟೊತ್ತಿಗೆ ಪ್ರೈಸ್ ಆಲ್ರೆಡಿ 50,530 ಮೇಲಿದೆ. ಅಲ್ಲಿಂದ ನೆಟ್ಟಿಗೆ 50,800 ರೇಂಜಿಗೆ ಹೊಟ್ಟೋಯ್ತದು, ಮ್ಯಾಟ್ರ್ ಆಫ್ ನೋ ಟೈಮಲ್ಲಿ. ಬಟ್ ನಾವೇನು ಮಾಡಿದ್ವಿ, 19th ನವಂಬರ್ ಅಲ್ಲ, ನಾವು 14th ನವಂಬರ್ಗೆ ಪೊಸಿಷನ್ ಎಕ್ಸಿಟ್ ಮಾಡಿಬಿಟ್ಟಿದ್ವಿ. 14th ನವಂಬರ್ಗೆ ಎಕ್ಸಿಟ್ ಮಾಡಿದ ಮೇಲೆ ಅಲ್ಲಿಂದ 19th ನವಂಬರ್ ತನಕ ನೋ ಟ್ರೇಡ್, ಸೈಲೆಂಟಾಗಿ ಕೂತಿದ್ದೀವಿ. ಓಕೆ, ಸೊ ಇಲ್ಲಿ ಸ್ವಲ್ಪ ಜನಕ್ಕೆ ಕಷ್ಟ ಏನಪ್ಪ ಅಂದರೆ, ಅವರು ಡೈಲಿ ಏನಾದ್ರು ಟ್ರೇಡ್ ಮಾಡಬೇಕಲ್ಲ, ಹೌದಾ ಇಲ್ವಾ? ಡೈಲಿ ಟ್ರೇಡ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ಕೈಕಾಲು ಸುಮ್ಮನೆ ಇರೋಲ್ಲ. ಸೊ ಈ ಥರ ಇರೋರಿಗೆ ಇಲ್ಲಿ ಕಷ್ಟ. ಬಟ್ ಆ್ಯಸ್ ಎ ಡೈನಮಿಕ್ ಮೆಂಬರ್ ಏನು ಮಾಡ್ತಾರಂದರೆ, ಆ ಸಿಸ್ಟಮ್ ಏನು ಹೇಳುತ್ತೆ ಅಷ್ಟೇ ಫಾಲೋ ಮಾಡೋಣ. ನಮಗೇನು ಬೇಕಾಗಿರೋದು ಪ್ರಾಫಿಟ್ಸ್ ಬೇಕು ಅಂದರೆ ನಾವೇನು ಮಾಡಬೇಕು, ಆ ಸಿಸ್ಟಮ್ ಏನು ಹೇಳುತ್ತೆ ಅಷ್ಟು ಫಾಲೋ ಮಾಡೋಣ. ನಮ್ಮ ತಲೆ ಉಪಯೋಗಿಸೋದು ಬೇಡ. ಅಲ್ಲಿ 800 ಪಾಯಿಂಟ್ ಬಂತು, ಕೈಗೆ ಸಿಕ್ಕಿದ್ದು ಬರೀ 300 ಪಾಯಿಂಟು, ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಬದಲು ಡೈನಮಿಕ್ ಮೆಂಬರ್ಸ್ ಯಾವ ಥರ ಇದನ್ನು ಫಾಲೋ ಮಾಡ್ತಾರಂದರೆ, ಆ ಡೌಮ್ಯಾಂಟಿಕ್ ಮೆಥಡ್ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಡು ಹೋಗೋಣ. ನಾವು ಸ್ಟಾಕ್ ಮಾರ್ಕೆಟಿಗೆ ಬಂದಿರೋದು ಅರ್ನ್ ಮಾಡೋದಕ್ಕೆ ನಾವು ಇಲ್ಲಿ ಏನು ಮಾಡಬೇಕು, ಕೂತ್ಕೊಂಡು ಅನಾಲಿಸಿಸ್ ಮಾಡೋದಿದೆಯಾ, ಪ್ರೆಡಿಕ್ಷನ್ ಮಾಡೋದಿದೆಯಾ, ಎಕ್ಸ್ಪರ್ಟ್ ಅಡ್ವೈಸ್ ತೊಗೊಳೋದಿದೆಯಾ, ಎಕ್ಸ್ಪರ್ಟ್ ಅಡ್ವೈಸ್ ಕೊಡೋದಿದೆಯಾ, ಏನೂ ಇಲ್ಲ. ಓಕೆ, ಬರೀ ಟ್ರೇಡ್ ಮಾಡಬೇಕು ಅಷ್ಟೇ ಕೆಲಸ. ಆ ಸಿಸ್ಟಮ್ ಪ್ರಕಾರ ಟ್ರೇಡ್ ಮಾಡಿ ಒಂದು ಟ್ರೇಡಲ್ಲಿ ಬೆನಿಫಿಟ್ ಬಂತು. ಬಟ್ ಆ ಬೆನಿಫಿಟ್ ಬರೋದರಲ್ಲಿ ಒಂದು ಕ್ಲಾರಿಟಿ ಏನಪ್ಪ ಅಂದರೆ, ಟ್ರೇಡ್ ತೊಗೊಳ್ಳೋವಾಗ ಅಬ್ಸಲ್ಯೂಟ್ ಕ್ಲಾರಿಟಿ. ಯಾಕಂದರೆ ನಾವು ಆ ಇನ್ಸ್ಟ್ರಕ್ಷನ್ ಪ್ರಕಾರ ಟ್ರೇಡ್ ಮಾಡ್ತಿದ್ವಿ, ನಮ್ಮ ತಲೆ ಉಪಯೋಗಿಸ್ತಾ ಇಲ್ಲ. ಎಕ್ಸಿಟ್ ಮಾಡೋವಾಗಲೂ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಎಕ್ಸಿಟ್ ಮಾಡಿದ್ವಿ, ನಮ್ಮ ತಲೆ ಉಪಯೋಗಿಸ್ತಾ ಇಲ್ಲ. ಅಲ್ಲಿ ನಮಗೆ 300 ಪಾಯಿಂಟ್ ಬೆನಿಫಿಟ್ ಸಿಕ್ಕಿದೆ. ಇಲ್ಲಿಂದ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗೋಣ. ಇನ್ ಮ್ಯಾಟ್ರ್ ಆಫ್ 1 ಮಂತ್ 2 ಮಂತ್ 3 ಮಂತ್ ಎಷ್ಟು ಟ್ರೇಡ್ಸ್ ಬರುತ್ತೋ ನೋಡೋಣ. ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್ಸ್ ಬರ್ತಿರತ್ತೆ. ಓಕೆ, ಮೆನಿ ಟೈಮ್ಸ್ ಅಲ್ಲಿ 800 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ ಅಂದರೆ ರೈಟ್ ಅಟ್ ದ ಬಾಟಮ್ ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಅದೇ ಹೇಳುತ್ತೆ. ಅಂಥ ಜಾಗದಲ್ಲಿ ಬೇಗ ಎಕ್ಸಿಟ್ ಮಾಡೋಣ. ಓಕೆ, ಮ್ಯಾಕ್ಸಿಮಮ್ ಪ್ರಾಫಿಟಲ್ಲಿ ಎಕ್ಸಿಟ್ ಕೊಡುತ್ತೆ. ಸೊ ಮಲ್ಟಿಪಲ್ ಮಾರ್ಕೆಟ್ ಸಿಚುವೇಶನ್ಸಲ್ಲಿ ನಾವು ಮಲ್ಟಿಪಲ್ ರೀತಿಯಲ್ಲಿ ಟ್ರೇಡ್ ಮಾಡೋದು ಹೇಗೆ ಅಂದರೆ, ಅದಕ್ಕೆ ನಾವು ಕೂತ್ಕೊಂಡು ಇವತ್ತು PhD ಮಾಡಿ ಆಮೇಲೆ ಬಂದು ಟ್ರೇಡ್ ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಒಂದು ರೆಡಿಮೇಡ್ ಪ್ಲ್ಯಾಟ್ಫಾರ್ಮ್ ಇದೆ. ಆ ರೆಡಿಮೇಡ್ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ಹೇಗೆ ಯೂಸ್ ಮಾಡಿ ಟ್ರೇಡ್ ಮಾಡಬೇಕು ಅಂತ ರಿಟರ್ನ್ ಇನ್ಸ್ಟ್ರಕ್ಷನ್ ಇದೆ. ಅದ್ರ ಪ್ರಕಾರ ಸಿಂಪಲಾಗಿ ಫಾಲೋ ಮಾಡ್ಕೊಂಡು ಹೋಗೋದಷ್ಟೇ. ಓಕೆ, ಇದು ಒನ್ ಟೈಪ್ ಆಫ್ ಮಾರ್ಕೆಟ್ ಸಿಚುವೇಶನ್. ಅಂದರೆ ಅಲ್ಲಿ ಬೈ ಪುಟ್ ಆಪ್ಷನ್ ಅಂತ ಬಂತು, ಆ ಟ್ರೇಡ್ ತೊಗೋಬೇಕಾ ಬೇಡವಾ ಅಂತ ಚೆಕ್ ಮಾಡಿದ್ವಿ, ಕ್ಲಾರಿಟಿಯಿಂದ ಅಲ್ಲಿ ತೊಗೊಳ್ಳಿ ಅಂತ ಬರೆದಿತ್ತು, ಟ್ರೇಡ್ ತೊಗೊಂಡಾಯಿತು. ಟ್ರೇಡ್ ತೊಗೊಂಡಾದಮೇಲೆ ಎಕ್ಸಿಟ್ ಎಲ್ಲಿ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಬರೆದಿದೆ, ಇನ್ಸ್ಟ್ರಕ್ಷನ್ ಪ್ರಕಾರ ಎಕ್ಸಿಟ್ ಮಾಡಿದ್ವಿ. ನಮ್ಮ ತಲೆ ಉಪಯೋಗಿಸೋ ಅವಶ್ಯಕತೆಯೇ ಬರಲಿಲ್ಲ, ಪ್ರಾಫಿಟ್ ಬಂತು. ಓಕೆ, ಸೊ ಈ ಥರ ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಒಂದೊಂದು ಡಿಫ್ರೆಂಟ್ ಸಿಚುವೇಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ.
ಏನಕ್ಕೆ ಇದು ಇವಾಗ ಡೈನಮಿಕ್ ಮೆಂಬರ್ಸ್ ಈ ವಿಡಿಯೋ ನೋಡ್ತಿದ್ದಾರೆ ಅಂದರೆ ಖಂಡಿತ ಅವ್ರಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇದೊಂದು ಟ್ರೈನಿಂಗೇ, ಹೌದಲ್ವಾ? ಅದು ತುಂಬಾ ಅವ್ರಿಗೆ ಬೆನಿಫಿಟ್ ಮಾಡುತ್ತೆ ನಿಮಗೆ. ಸೊ ದಟ್ ಈಸ್ ಒನ್ ಪಾರ್ಟ್. ಬಟ್ ನಾನ್ ಡೈನಮಿಕ್ ಮೆಂಬರ್ಸ್ ಇದ್ದಾರೆ, ನಮ್ಮ ಡೈನಮಿಕ್ ಡೌಮ್ಯಾನ್ ಸೋಷಿಯಲ್ ಮೀಡಿಯಾ ಚಾನಲಲ್ಲಿ ಡೈನಮಿಕ್ ಡೌಮ್ಯಾನ್ ಚಾನಲ್ ಮೆಂಬರ್ಸ್ ಇದ್ದಾರಲ್ಲ, ಅದರಲ್ಲಿ ಸುಮಾರು ಜನ ಇನ್ನೂ ಡೈನಮಿಕ್ ಮೆಂಬರ್ ಆಗಬೇಕು ಅಂತ ಆಸೆ ಪಡ್ತಿರೋರು, ನೀವು ಈ ವಿಡಿಯೋಸ್ ಮುಖಾಂತರ ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಇಲ್ಲಿ ಎಷ್ಟು ಪ್ರಾಫಿಟ್ ಬಂತು, ಇವ್ರು ಏನು ಕಾಲ್ ಕೊಟ್ಟಿದ್ದಾರೆ, ನಾವು ಟಿಪ್ಸು ಕಾಲ್ಸ್ ಎಲ್ಲ ಕೊಡೋದಿಲ್ಲ. ಓಕೆ, ಅದನ್ನು ಫಸ್ಟು ಮೈಂಡಲ್ಲಿ ಕ್ಲಾರಿಟಿ ಮಾಡ್ಕೊಂಬಿಡಿ. ನಾವು ಆ ಸಿಸ್ಟಮ್ ಏನು ಹೇಳುತ್ತೆ ಅಷ್ಟೇ ಫಾಲೋ ಮಾಡ್ತೀವಿ. ಏನು ಕಾಲ್ ಕೊಟ್ಟಿದ್ದಾರೆ, ಎಷ್ಟು ಪ್ರಾಫಿಟ್ ಬಂತು, ಇದನ್ನೆಲ್ಲ ನೋಡೋದಕ್ಕೆ ಮುಂಚೆ ಏನು ಮಾರ್ಕೆಟ್ ಸಿಚುವೇಶನ್, ಆ ಮಾರ್ಕೆಟ್ ಸಿಚುವೇಷನಲ್ಲಿ ಯಾವ ಥರ ಟ್ರೇಡ್ ಮಾಡೋದು, ಆ ಟ್ರೇಡ್ ಮಾಡೋದಕ್ಕೆ ಏನು ಕೆಲಸ ಮಾಡಬೇಕಾಗಿತ್ತು ಆ್ಯಸ್ ಎ ಟ್ರೇಡರ್. ನೀವು ಒಂದು ಟ್ರೇಡರ್ ಅಥವಾ ನಾನು ಒಂದು ಟ್ರೇಡರ್ ಆಗಿ ನಾನು ಆ ಡೈನಮಿಕ್ ಲೈವ್ ಮುಂದೆ ಕೂತ್ಕೊಂಡು ಟ್ರೇಡ್ ಮಾಡ್ತಿದ್ದೀನಿ ಅಂದರೆ ನನ್ನ ಕೆಲಸ ಏನು, ನಾನು ಏನು ಮಾಡಬೇಕು? ಓಕೆ, ಸೊ ಅದು ನಿಮ್ಗೆ ಈ ವಿಡಿಯೋ ಮುಖಾಂತರ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಸೊ ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್ದು ನಾನು ಬೇರೆ ಬೇರೆ ಎಕ್ಸಾಂಪಲ್ಸ್ ತೊಗೊಂಡು ನಿಮಗೆ ಈ ವಿಡಿಯೋಸ್ ತೋರಿಸೋವಾಗ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಬರುತ್ತೆ. 10 ಡಿಫ್ರೆಂಟ್ ಸಿಚುವೇಶನ್ ತೋರಿಸಾದ್ಮೇಲೆ ನಾನು ನಿಮ್ಗೆ ಅಲ್ಲಿ ಕ್ಲಾರಿಟಿ ಕೊಡ್ತೀನಿ. ಕಂಪ್ಲೀಟ್ ಡಿಫ್ರೆಂಟ್ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಾಗಿದೆ, ಇಷ್ಟೇ ಈ ಡೌಮ್ಯಾಂಟಿಕ್ ಮೆಥಡಲ್ಲಿ. ಓಕೆ, ಸೊ ಅಷ್ಟು ಸಿಚುವೇಷನ್ನಲ್ಲಿ ಯಾವ ಥರ ಟ್ರೇಡ್ ಮಾಡೋದು, ಏನಕ್ಕೆ ಟ್ರೇಡ್ ಮಾಡಿದ್ವಿ, ಟ್ರೇಡ್ ಮಾಡಿಲ್ಲ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗೋಯ್ತು ಅಂದರೆ ಯು ಆರ್ ರೆಡಿ. ನಿಮ್ಮ ಹತ್ರ ಬೇಕಾಗಿರೋದು ಬರೀ ಡೈನಮಿಕ್ ಲೈವ್ ಅಷ್ಟೇ. ಅದಿತ್ತು ಅಂದರೆ ಯು ಆರ್ ರೆಡಿ. ಬಟ್ ಕಂಪಲ್ಸರಿ 2 ಡೇಸ್ ಟ್ರೈನಿಂಗ್ ತೊಗೊಳ್ಳೇಬೇಕು. ಟ್ರೇಡಿಂಗ್ ತೊಗೊಳ್ಳದೆ ದಯವಿಟ್ಟು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋಸ್ ನೋಡಿ ನಿಮ್ಗೆ ಅರ್ಥ ಆಗಿರ್ಬೋದು, ಬಟ್ ಇದ್ರೂ ಟ್ರೈನಿಂಗ್ ತೊಗೊಂಡಾಗ ಒಂದು ಸತಿ ರಿವೈಸು ಆಗುತ್ತೆ, ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ಕ್ಲಾರಿಫೈ ಆಗುತ್ತೆ. ಅಲ್ಲಿಂದ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಿಂಪಲಾಗಿ ಮಾಡ್ಕೊಂಡು ಹೋಗ್ಬೋದು. ಐ ಹೋಪ್ ಇದರಿಂದ ನಿಮಗೆ ಬೆನಿಫಿಟ್ ಆಗಿದೆ. ಇನ್ನು ಮುಂದೆ ಮಾಡೋಂಥ ಆ ಡಿಫ್ರೆಂಟ್ ಮಾರ್ಕೆಟ್ ಸಿಚುವೇಶನ್ಸ್ ಬಗ್ಗೆ ವೀಡಿಯೋಸು ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ನಂಬ್ತೀನಿ. ನಮಸ್ಕಾರ.